ಅರೆ ಚಿಂಕು ಮಿಂಕು, ನಿಮ್ಮಮ್ಮ ಎಲ್ಲೋಗಿದ್ದಾಳೆ? ಅಮ್ಮ ನಮಗೋಸ್ಕರ ನಮ್ಮ ಫೇವ್ರೆಟ್ ಫ್ರೂಟ್ ಆಪಲ್ ತರಕ್ ಹೋಗಿದ್ದಾರೆ. ಅದಕ್ಕೇನೆ ನಾವಿಬ್ರೇ ಇರೋದು. ಮೀನು ಪಾರಿವಾಳ ಮತ್ತು ಕೋತಿ ಮಾಮ. ಈ ದಿನ ಪಾರಿವಾಳ ತುಂಬಾನೇ ಸಂತೋಷವಾಗಿತ್ತು, ಯಾಕಂದ್ರೆ ತುಂಬಾ ದಿನದ ನಂತರ ಅದರ ಮಕ್ಕಳು ಆಚೆ ಬರ್ತಿದ್ದಾರೆ ಅಂತ. ಅಕ್ಕಪಕ್ಕದಲ್ಲಿರುವ ಜಂತುಗಳೆಲ್ಲ ಬಂದು ಮೀನು ಪಾರಿವಾಳದ ಸಂತೋಷವನ್ನು ಹಂಚಿಕೊಂಡ್ರು ಮತ್ತೆ ಮಕ್ಕಳನ್ನು ಮುದ್ದು ಮಾಡಿದ್ರು. ಮೀನು ಅವರಿಬ್ಬರಿಗೂ ಚಿಂಕು ಮಿಂಕು ಅಂತ ಹೆಸರಿಟ್ಟಿತ್ತು. ಒಂದಿನ ಮಿಂಕು ಅವ್ರತ್ರ ಹೀಗನ್ನುತ್ತೆ, ಚಿಂಕು ಮಿಂಕು, ನಾನ್ ನಿಮ್ಮಿಬ್ಬರ ಫೇವ್ರೆಟ್ ಫ್ರೂಟ್ ಆದ ಆಪಲ್ ತರಕ್ ಹೋಗ್ತಿದ್ದೀನಿ. ದಯವಿಟ್ಟು ಗೂಡಿಂದ ಆಚೆ ಬರ್ಲೇಬಾರ್ದು, ಸರಿನಾ? ಸರಿ ಅಮ್ಮ, ನಾವೆಲ್ಲೂ ಹೋಗೋದಿಲ್ಲ. ಅದನ್ ಕೇಳಿ ಮೀನು ಪಾರಿವಾಳ ಅಲ್ಲಿಂದ ಹೋಗ್ಬಿಡುತ್ತೆ. ಸ್ವಲ್ಪತ್ತಾದ್ಮೇಲೆ ಮೋಂಟು ಕೋತಿನ ದೃಷ್ಟಿ ಅವ್ರ ಮೇಲೆ ಹೋಗುತ್ತೆ. ಅರೆ ಚಿಂಕು ಮಿಂಕು, ನಿಮ್ಮಮ್ಮ ಎಲ್ಲೋಗಿದ್ದಾಳೆ? ಅಮ್ಮ ನಮಗೋಸ್ಕರ ನಮ್ಮ ಫೇವ್ರೆಟ್ ಫ್ರೂಟ್ ಆಪಲ್ ತರಕ್ ಹೋಗಿದ್ದಾರೆ. ಅದಕ್ಕೇನೆ ನಾವಿಬ್ರೇ ಇರೋದು. ಮೀನು ಅಕ್ಕನ್ಗೆ ಗೊತ್ತಿಲ್ಲ ಅನ್ಸುತ್ತೆ ಗೋಲ್ಡಿ ಹಿಂದೆ ಬಂದಿರೋದು. ಮಂಗಣ್ಣ, ಈ ಗೋಲ್ಡಿ ಯಾರು? ಗೋಲ್ಡಿ ಹದ್ದು. ಅದಕ್ಕೆ ನಿಮ್ಮಂತ ಚಿಕ್ಕ ಚಿಕ್ಕ ಹಕ್ಕಿಗಳನ್ನ ತಿನ್ನೋದು ಖುಷಿ. ಆದ್ರೆ ನೀವೆದ್ರಬೇಡಿ, ಮತ್ತದು ಎಲ್ಲಾದ್ರೂ ಬಂದ್ರೆ ಒಂದೇ ಒಂದ್ಸರಿ ನನ್ನ ಕೂಗಿ ನಾ ಬರ್ತೀನಿ. ಹಂಗಂತೇಳಿ ಮೋಂಟು ಕೋತಿ ಅದರ ಮರಕ್ಕೆ ಹೋಗ್ಬಿಡುತ್ತೆ. ಸ್ವಲ್ಪತ್ತಾದ್ಮೇಲೆ ಗೋಲ್ಡಿ ಅಲ್ಲಿ ಸುತ್ತಾಡ್ತಾ ಇತ್ತು. ಚಿಂಕು ಮಿಂಕು ಒಬ್ರೇ ಇರೋದನ್ನ ನೋಡಿ ಅದು ಅವ್ರ ಹತ್ರ ಹೋಗಿ ಅವರಿಬ್ಬರನ್ನ ತಿನ್ನೋ ದೃಷ್ಟಿಯಲ್ಲಿ ನೋಡುತ್ತೆ. ಅರೆ ವಾ, ಇವತ್ತಂತೂ ಮಜಾನೇ ಮಜಾ. ಹಕ್ಕಿ ಮರಿಗಳು ಚೆನ್ನಾಗಿವೆ. ಮೊದ್ಲು ಯಾರನ್ ತಿನ್ಲಿ, ಲೆಫ್ಟಾ ರೈಟಾ? ಅವರಿಬ್ರು ಅದನ್ನ ನೋಡಿ ಭಯಪಟ್ಟು ಕಿರ್ಚಕ್ಕೆ ಶುರು ಮಾಡ್ಬಿಡ್ತಾರೆ. ಮಂಗಣ್ಣ, ಮಂಗಣ್ಣ, ಬಾ ಮಂಗಣ್ಣ, ಗೋಲ್ಡಿ ಬಂದ್ಯಾನೆ, ನಮ್ಮನ್ನ ಕಾಪಾಡು ಮಂಗಣ್ಣ. ಅವರ ಶಬ್ದ ಕೇಳಿ ಮೋಂಟು ತುಂಬಾನೇ ಗಾಬರಿ ಪಟ್ಟು ಅವ್ರ ಹತ್ರ ಎಗರ್ಕೊಂಡು ಹೋಗ್ಬಿಡುತ್ತೆ. ಗೋಲ್ಡಿ ಅವರಿಬ್ಬರನ್ನ ತಿನ್ಬೇಕಂತ ಹತ್ರ ಹೋಗುತ್ತೆ. ಅಷ್ಟ್ರಲ್ಲೇ ಮೋಂಟು ಅಲ್ಲಿಗೆ ಬಂದ್ಬಿಡುತ್ತೆ. ಇವ್ರಿಗೇನು ಮಾಡ್ಬೇಡ ಗೋಲ್ಡಿ, ನೀನು ಹೋಗಿಲ್ಲಿಂದ. ಇವತ್ತು ಈ ಮಂಗ ನಿಮ್ಮನ್ನ ಕಾಪಾಡಿದೆ, ಮುಂದಿನ ಸಾರಿ ನಾನ್ ನಿಮ್ಮನ್ನ ತಿಂತೀನಿ. ಹಾ, ಹಂಗಂತೇಳಿ ಅದು ಮೂತಿ ಸಿನಿಡಿಸ್ಕೊಂಡು ಹೋಗ್ಬಿಡುತ್ತೆ. ಸ್ವಲ್ಪತ್ತಾದ್ಮೇಲೆ ಮೀನು ಪಾರಿವಾಳ ಬರುತ್ತೆ. ಮಕ್ಕಳು ಅವ್ರಿಗೆ ಎಲ್ಲ ಹೇಳ್ತಾರೆ. ಮೊಂಟು ಅಣ್ಣ, ನಿನ್ಗೆ ತುಂಬಾ ತುಂಬಾ ಧನ್ಯವಾದ. ಇವತ್ ನೀವೇ ಇಲ್ಲ ಅಂದ್ರೆ ನಾನು ನನ್ ಮಕ್ಕಳನ್ನ ಕಳ್ಕೊಂಡ್ಬಿಡ್ತಿದ್ದೆ. ಇದಂತೂ ನನ್ನ ಡ್ಯೂಟಿ ಕಣಮ್ಮ. ಯಾವತ್ತಾದ್ರೂ ನಿನ್ ಕಷ್ಟ ಬಂದ್ರೆ ಖಂಡಿತ ನಾವು ನಿನ್ ಪ್ರಾಣ ಕಾಪಾಡ್ತೀವಿ ಅಣ್ಣ. ಆದ್ರೆ ಒಂದ್ ಚಿಕ್ಕ ಪಾರಿವಾಳ ಅವ್ರ ಪ್ರಾಣ ಹೇಗ್ ಕಾಪಾಡುತ್ತೆ? ಸರಿ, ನಾನ್ ಹೊರಟೆ, ಗಮನದಲ್ಲಿರ್ಲಿನ್ನು. ಸ್ವಲ್ಪ ದಿನದ ನಂತರ ಮೋಂಟು ಕೋತಿ ಮರದ ಮೇಲೆ ಕುತ್ಕೊಂಡು ತಿಂತಾ ಇರುತ್ತೆ. ಎಲ್ಲಿಂದನೋ ಒಂದು ಬುಲೆಟ್ ಬಂದು ಅದರ ಕಾಲಿಗೆ ತಗುಲುತ್ತೆ. ಅದು ಕೆಳಗಡೆ ಬಿದ್ಬಿಡುತ್ತೆ. ಓ, ನನ್ನ ಕಾಲು. ಅದು ಕಿರ್ಚೋ ಶಬ್ದ ಕೇಳಿದ ತಕ್ಷಣ ಎಲ್ಲಿರುವ ಜಂತುಗಳು ಎಲ್ಲ ಅಲ್ಲಿ ಬಂದ್ಬಿಡುತ್ತೆ. ಮೀನು ಪಾರಿವಾಳ ಮತ್ತೆ ಚಿಂಕು ಮಿಂಕು ಕೂಡ ಅಲ್ಲಿಗೆ ಬಂದ್ಬಿಡುತ್ತೆ. ಮಂಗಣ್ಣ, ನಿಮಗಂತೂ ಗುಂಡು ತಾಗಿದೆ, ಅಂದ್ರೆ ಬೇಟೆಗಾರ ಇಲ್ಲೇ ಎಲ್ಲೋ ಇದ್ದಾನೆ. ಆಗ ಅವ್ರು ನೋಡ್ತಾರೆ, ಒಂದು ಬೇಟೆಗಾರ ಅಲ್ಲಿಂದ ಓಡೋಡಿ ಬರ್ತಿರ್ತಾನೆ. ಎಲ್ಲ ಜಂತುಗಳು ಅಲ್ಲಿಂದ ಓಡಿ ಹೋಗ್ಬಿಡುತ್ತೆ. ಮೀನು ಪಾರಿವಾಳ ಕೂಡ ಅದರ ಮಕ್ಕಳ ಜೊತೆ ಎಗರಿ ಹೋಗ್ಬಿಡುತ್ತೆ. ಅರೆ, ಮಂಗನಿಗೆ ಗುಂಡು ತಾಕ್ತಾ? ಹಾ, ಇರ್ಲಿ ಬಿಡು, ಯಾವ್ದಾದ್ರು ಸರ್ಕಸ್ ಟೀಮಿಗೆ ಕಳಿಸ್ಬಿಡ್ತೀನಿ. ಅವನು ಮೋಂಟು ಕತ್ತಿಗೆ ಒಂದು ಬ್ಯಾಂಡ್ ಹಾಕ್ತಾನೆ. ಅವನ ಕಾಲನ್ನು ಕೂಡ ಕಟ್ ಹಾಕ್ಬಿಡ್ತಾನೆ. ಮೋಂಟುಗೆ ಪೆಟ್ಟಾಗಿರುತ್ತೆ, ಆದ್ರಿಂದ ಅವನು ಅಲ್ಲಿಂದ ತಪ್ಸ್ಕೊಳಕ್ಕಾಗ್ತಿಲ್ಲ. ಹಾ, ತಿನ್ನಕ್ಕೇನಾದ್ರೂ ಮಾಡ್ಬೇಕೀಗ. ಮೀನು ಪಾರಿವಾಳ ಮತ್ತೆ ಅದರ ಮಕ್ಕಳು ಎಲ್ಲರೂ ಮರದ ಮೇಲೆ ಕುತ್ಕೊಂಡು ನೋಡ್ತಿರ್ತಾರೆ. ಒಂದ್ಸಲ ಮೋಂಟು ಅಣ್ಣ ನಿಮ್ಮ ಪ್ರಾಣವನ್ನು ಕಾಪಾಡಿದ್ರು, ಈಗ ನಮ್ಮ ಬಾರಿ. ಇವ್ರನ್ನ ನಾವೆಂಗ್ ಕಾಪಾಡಕ್ಕಾಗುತ್ತೆ? ನಂಗಂತೂ ತುಂಬಾ ಹೆದರಿಕೆ ಆಗ್ತಿದೆ. ನಾವವ್ರನ್ನ ಬಿಡಿಸ್ಲಿಲ್ಲ ಅಂತಂದ್ರೆ ಆ ಬೇಟೆಗಾರ ಮಾವನ್ ಕರ್ಕೊಂಡೋಗಿ ಏನ್ ಮಾಡ್ತಾನೋ ಏನೋ. ಈ ಕಾಡಲ್ಲಿ ಮೀನ್ ಫ್ರೈ ತಿನ್ನೋದೇ ಮಜಾ ಕಣಯ್ಯ. ಹಂಗಂತ ಹೇಳಿ ಅವರು ಬಾಕ್ಸ್ ಇಂದ ಮೀನನ್ನ ಆಚೆ ತೆಗೆದು ಅದನ್ನ ಸುಡೋದಕ್ಕೆ ರೆಡಿ ಮಾಡಿರ್ತಾರೆ. ಐಡಿಯಾ ಬಂತು ಮಕ್ಕಳೇ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ನೀವು ಬೇಗ ಹೋಗಿ ರ್ಯಾಂಚನ ಕರ್ಕೊಂಡ್ ಬನ್ನಿ, ನಾನು ಹೋಗಿ ಬೆಕ್ಕನ್ನು ಕರ್ಕೊಂಡ್ ಬರ್ತೀನಿ.
ಅಲ್ಲಿಂದ ಎಲ್ಲರೂ ಬೇಗ ಹೋಗ್ಬಿಡ್ತಾರೆ. ರ್ಯಾಂಚೋನ ಹೋಗಿ ಮಕ್ಕಳು ಕರೀತಾರೆ, ಎಲ್ಲಾ ವಿಷಯ ಅದಕ್ಕೆ ಹೇಳ್ತಾರೆ, ಮತ್ತೆ ಅವ್ರ ಜೊತೆ ಕರ್ಕೊಂಡು ಹೋಗಕ್ಕೆ ಸಮಾಧಾನ ಮಾಡ್ತಾರೆ. ಇನ್ನೊಂದ್ ಕಡೆ ಮೀನು ಪಾರಿವಾಳ ಬೆಕ್ಕಿನ ಹತ್ರ ಹೋಗ್ಬಿಡುತ್ತೆ. ನೋಡ್ಬೇಕು, ಈ ಸಲ ನೀನ್ ನನಗ್ ಸಹಾಯ ಮಾಡಿದ್ರೆ ನಿನಗೆ ಇಷ್ಟ ಆದ ಮೀನನ್ನು ತಿನ್ನೋದಕ್ಕೆ ನಿನಗೆ ಅವಕಾಶ ಸಿಗುತ್ತೆ. ಏನ್ ಹೇಳ್ದೆ? ಮೀನಾ? ಎಲ್ಲಿದೆ ಮೀನು? ನನ್ಗೆ ಈಗ್ಲೇ ಹೇಳು. ಬಾ ನನ್ ಜೊತೆ, ನಿನ್ಗೆ ಮೀನ್ ಸಿಗುತ್ತೆ, ಅದು ಕೂಡ ಮಸಾಲೆ ಮೀನು. ಅದನ್ ಕೇಳಿ ಬೆಕ್ಕಿಗೆ ಆಗ್ಲೇ ತಿನ್ಬೇಕನ್ಸ್ತಿತ್ತು. ತಕ್ಷಣ ಅದ್ರ ಜೊತೆ ಹೋಗ್ಬಿಡುತ್ತೆ. ಚಿಂಕು ಮಿಂಕು ರ್ಯಾಂಚನ ಕರ್ಕೊಂಡ್ ಬರ್ತಾರೆ, ಮತ್ತೆ ಮಿಂಕು ಪಾರಿವಾಳ ಬೆಕ್ಕನ್ನ ಕರ್ಕೊಂಡ್ ಬರುತ್ತೆ. ಎಲ್ಲರೂ ಒಂದೇ ಜಾಗಕ್ಕೆ ಸೇರ್ತಾರೆ. ಅರೆ, ನನ್ ಕೈ ನಂಬಕ್ಕಾಗ್ತಿಲ್ಲ. ಈ ಮೀನು ತಿಂತಿರುವ ಸುವಾಸನೆ ಈಗ್ಲೇ ಬರ್ತಿದೆ ನನ್ಗೆ. ನಿನ್ನ ಆಸೆ ಬೇಗ ಪೂರೈಕೆ ಆಗುತ್ತೆ. ಬೇಗ ಹೋಗಿ ಆ ಮೀನನ್ನ ಎತ್ಕೊಂಡು ಗುಹೆ ಕಡೆ ಓಡೋಗ್ಬಿಡು. ಆ ಬೇಟೆಗಾರ ನಿನ್ನಿಂದ್ಗಡೆ ಓಡ್ ಬರ್ತಾನೆ. ಅಷ್ಟರಲ್ಲೇ ಮೋಂಟು ಕೋತಿನ ನಾವು ಕಾಪಾಡ್ತೀವಿ. ಸರಿ ಹಂಗಂತೇಳಿ ಬೆಕ್ಕು ಅಲ್ಲಿಂದ ಬೇಗ ಓಡೋಗಿ ಅವರ ಮುಂದೆ ಜಂಪ್ ಮಾಡಿ ಆ ಮೀನನ್ನ ಕಿತ್ಕೊಂಡು ಅಲ್ಲಿಂದ ಬೇಗ ಓಡೋಗ್ಬಿಡುತ್ತೆ. ಇದ್ದಕ್ಕಿಷ್ಟು ಧೈರ್ಯನಾ? ನೆಲ್ಲು. ಬೇಟೆಗಾರ ಕಿರ್ಚುತ್ತಾ ಅದರ ಹಿಂದೆ ಓಡೋಗ್ತಾನೆ. ಮತ್ತೆ ಎಲ್ಲಾ ಜಂತುಗಳು ಅಲ್ಲಿಗೆ ಓಡೋಡಿ ಬರ್ತವೆ. ರೇಂಚು ಅವರು ಕಟ್ಟಾಗಿರೋ ಕಟ್ಟನ್ನ ತೆಗೆಯಕ್ ಪ್ರಯತ್ನ ಪಡುತ್ತೆ. ಅದು ತುಂಬಾನೇ ಗಟ್ಟಿಯಾಗಿರುತ್ತೆ. ಆದ್ರೂ ರೇಂಚು ಅದರ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಹೆಂಗೋ ಅದನ್ನ ತೆಗೆದು ಬಿಡುತ್ತೆ. ರೇಂಚು, ಬೇಗ ಮೋಂಟುನ ನಿನ್ ಮೇಲೆ ಕೂರ್ಸ್ಕೋ. ರೇಂಚು ಬೇಗ ಮೋಂಟುನ ಅದ್ರ ಮೇಲೆ ಕೂರ್ಸ್ಕೊಳ್ಳುತ್ತೆ. ಮತ್ತೆ ಜಂತುಗಳೆಲ್ಲ ಅಲ್ಲಿಂದ ಓಡೋಗ್ಬಿಡುತ್ತೆ. ಈ ರೀತಿ ಬೇಟೆಗಾರ ಬೆಕ್ಕಿನ ಹಿಂದೆ ಗುಹೆ ಹತ್ರವರೆಗೂ ಹೋಗಿ ನಿಂತು ಬಿಡ್ತಾನೆ. ಗುಹೆ ಒಳಗಡೆ ದೊಡ್ಡ ಪ್ರಾಣಿ ಇರ್ಬೋದು, ಒಳಗೋದ್ರೆ ಕಷ್ಟ. ಹಂಗಂತ ಯೋಚನೆ ಮಾಡಿ ಅವನ ಟೆಂಟ್ ಕಡೆ ಹೋಗ್ತಾನೆ. ಅರೆ ವಾ, ಇವತ್ತು ತುಂಬಾ ಮಜೆಯಿಂದ ತಿಂತಿದ್ದೀನಿ. ಬೆಕ್ಕು ತುಂಬಾ ಸಂತೋಷದಿಂದ ತಿಂತಿದೆ. ತುಂಬಾ ಧನ್ಯವಾದ ಮೀನು ಅಕ್ಕ, ನಿನ್ನಿಂದ ನನ್ ಜೀವ ಉಳಿತಿವತ್ತು. ಇಲ್ಲ ಅಂದ್ರೆ ನನ್ ಕತೆ ಮುಗ್ತಿತ್ತಷ್ಟೇ. ನಾನ್ ನಿನ್ಗೆ ಮುಂದೆನೆ ಹೇಳಿದ್ದೆ ಅಲ್ವಾ ಮೋಂಟು ಅಣ್ಣ, ನನ್ಗ ಅವಕಾಶ ಸಿಕ್ಕಿದಾಗ ನೀನನ್ ಕಾಪಾಡ್ತೀನಿ ಅಂತ. ಅದಾದ ನಂತರ ಎಲ್ಲಾ ಜಂತುಗಳು ಅಲ್ಲಿರುವ ನದಿಯ ದಡದ ಹತ್ರ ಹೋಗ್ತವೆ. ಮತ್ತೆ ಎಲ್ಲರೂ ಸೇರಿ ಸಂತೋಷದಿಂದ ಆಟಾಡ್ತಾರೆ. ಆ ಬೇಟೆಗಾರ ಟೆಂಟ್ ಹತ್ರ ಬಂದಿದ ತಕ್ಷಣ ಅಲ್ಲಿ ಕೋತಿ ಇಲ್ದೇ ಇರೋದನ್ನು ನೋಡಿ ಅವನು ಶಾಕ್ ಆಗ್ತಾನೆ. ಈ ಕಾಡಿನ ಪ್ರಾಣಿಗಳು ಸೇರಿ ನಂಗೆ ಮಂಗ ಮಾಡಿದ್ದಾರೆ. ನಾವು ಆ ಹಳೆ ಬಿದ್ದಿರೋ ಊರಲ್ಲಿ ಇರ್ತಾ ಇರೋದು, ಮತ್ತೆ ನೀವೆಲ್ಲ ಆಚೆಯಿಂದ ಹೋಗುವಾಗ ನೀರು ಕುಡಿಯೋಕೆ ನಿಮ್ಮ ಕಾಲಡಿಯಲ್ಲಿ ಬಿದ್ದು ನಮ್ಮವರು ತುಂಬಾ ಜನ ಸಾಯ್ತಾರೆ. ದಯವಿಟ್ಟು ನೀವು ನಿಮ್ಮ ದಾರಿಯನ್ನ ಬದಲಿಸಬಹುದಾ? ಒಂದೂರು ಭೂಕಂಪದ ಕಾರಣದಿಂದ ಪೂರ್ತಿಯಾಗಿ ನಾಶವಾಗಿತ್ತು. ಊರಿನ ಸಂಪತ್ತು ಎಲ್ಲ ನಷ್ಟವಾಗಿತ್ತು. ಊರಿನ ಪರಿಸ್ಥಿತಿನೇ ಬದಲಾಗಿತ್ತು. ಊರ್ ಜನರೆಲ್ಲರೂ ಊರ್ ಬಿಟ್ಟು ಹೋಗೋಣ ಅಂತ ನಿರ್ಣಯಿಸ್ತಾರೆ. ಊರ್ ಜನರೆಲ್ಲರೂ ಊರನ್ನು ಬಿಟ್ಟು ಹೋಗ್ಬಿಡ್ತಾರೆ. ಊರ್ ಖಾಲಿಯಾಗಿರೋದು ನೋಡಿ ಇಲಿಗಳ ರಾಜ ಮಿಂಕು ಇಲಿಗಳನ್ನು ಒಂದು ಮೀಟಿಂಗ್ಗೆ ಕರೀತಾನೆ. ನೀವೆಣಿಸಿರ್ಬೋದು ನಾನು ಈ ಮೀಟಿಂಗ್ನ ಯಾಕೆ ಕರೆದಿರೋದು ಅಂತ. ಇಲಿಗಳಲ್ಲೇ ತುಂಬಾ ಬುದ್ಧಿವಂತ ಇಲಿಯಾದ ಪಿಂಟು ಈಗಂತ ಹೇಳುತ್ತೆ. ಮಹಾರಾಜ, ಏನಾದ್ರೂ ಪಾರ್ಟಿ ಕೊಡ್ತಾ ಇದ್ದೀರಾ? ಇಲ್ಲ ಪಿಂಟು, ನಾನಿಲ್ಲಿ ಪಾರ್ಟಿ ಕೊಡೋದಕ್ಕಂತ ನಿಮ್ಮನ್ನ ಕರೆದಿದ್ದಲ್ಲ. ನಾನಿಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯನ ಮಾತಾಡೋಕಂತ ಕರೆದಿರೋದು. ಮತ್ತೆ ನಾವೆಲ್ಲ ಮನೆಗೋಸ್ಕರ ತಿರ್ಗಾಡ್ತಿರ್ತಿದ್ವಿ. ಈಗ ನಾನೊಂದು ಅದಕ್ಕೆ ಸೊಲ್ಯೂಷನ್ನ ಹುಡುಕಿದ್ದೀನಿ. ಏನ್ ಹೇಳ್ತಾ ಇದ್ದೀರಾ ಮಹಾರಾಜ? ಕೆಲವು ದಿನಗಳ ಹಿಂದೆ ಭೂಕಂಪ ಆಗಿ ಊರಲ್ಲೆಲ್ಲ ಜನ ಅವರ ಮನೆಯನ್ನ ಬಿಟ್ಟೋಗಿದ್ದಾರೆ. ಆ ಮನೆಗಳನ್ನ ನಾವು ನಮ್ಮ ಮನೆಗಳನ್ನ ಮಾಡಬೇಕು. ಹೇಗಿದೆ ಐಡಿಯಾ? ಮಿಂಕು ಮಾತನ್ನ ಕೇಳಿ ಎಲ್ಲಾ ಇಲಿಗಳು ಒಪ್ಕೋತವೆ. ಮತ್ತೆ ಖಾಲಿ ಮನೆಗಳನ್ನೆಲ್ಲ ಹೋಗಿ ಆಕ್ರಮಿಸುತ್ತವೆ. ಮತ್ತೆ ಎಲ್ಲಾ ಇಲಿಗಳು ಆ ಮನೆಗಳಲ್ಲಿ ಆರಾಮಾಗಿ ಇರ್ತಿತ್ತು. ಆದ್ರೆ ಆ ಊರು ಒಂದು ನದಿಯ ದಡದಲ್ಲಿ ಇತ್ತು. ಮತ್ತೆ ಅಲ್ಲಿಗೆ ಆನೆಗಳ ಗುಂಪು ದಿನ ನೀರ್ ಕುಡಿಯಕ್ಕೋಸ್ಕರ ಬರ್ತಿತ್ತು. ಊರೇನೋ ಈಗ ಖಾಲಿಯಾಗಿದೆ. ಅದರಿಂದ ಆನೆಗಳು ಕೂಡ ಊರೊಳಗಡೆನೆ ಬಂದು ಹೋಗ್ತಿತ್ತು ನೀರ್ ಕುಡಿಯಕ್ಕೆ. ಆನೆಗಳು ನೀರ್ ಕುಡಿಯೋದಕ್ಕೆ ಬಂದಾಗಲ್ಲ ಅದರ ಕಾಲಿನ ಕೆಳಗಡೆ ಇಲಿಗಳು ಸಿಕ್ಕಾಕೊಂಡು ಪಾಪ ಸತ್ತೋಗ್ಬಿಡ್ತಿದ್ವು. ಅದರಿಂದ ಎಲ್ಲಾ ಭಯ ಪಡ್ತಿದ್ವು. ಪಿಂಟುವಿನ ಬೆಸ್ಟ್ ಫ್ರೆಂಡ್ ಒಂದು ಸುಂದರವಾದ ಪಕ್ಷಿ, ಅದರ ಹೆಸರು ಚಿಂಕು. ಅದ್ರ ಹತ್ರ ಕಷ್ಟ ಹೇಳ್ಕೊಂಡು ಅಳ್ತಿತ್ತು. ಚಿಂಕಿ, ನಾವು ಮಹಾರಾಜರ ಮಾತು ಕೇಳಿ ಇಲ್ಲಿಗೆ ಬಂದೆವು. ಆದ್ರೆ ಈ ಆನೆಗಳಿಂದ ನಮಗೆ ತುಂಬಾ ಸಮಸ್ಯೆ ಆಗ್ತಿದೆ. ಆನೆಗೂ ಮತ್ತೆ ನಿಮ್ಗೆ ಏನ್ ಸಂಬಂಧ?
ಆನೆ ತುಂಬಾ ದೊಡ್ಡದು ಅಲ್ವಾ? ಅರೆ ನಿಂಗ್ ಗೊತ್ತಾಗ್ಲಿಲ್ಲ ಚಿಂಕಿ, ಮೊದ್ಲಿ ಆನೆಗಳೆಲ್ಲ ಕಾಡಿಂದ ಬರ್ತಿದ್ವು ನೀರ್ ಕುಡಿಯೋದಕ್ಕೆ. ಆದ್ರೆ ಅವುಗಳೀಗ ನಮ್ಮ ಮನೆ ಎದುರಿಂದ ಹೋಗ್ತವೆ, ಮತ್ತೆ ಅವುಗಳ ಕಾಲಡಿಗೆ ನಮ್ಮವ್ರು ಯಾರಾದ್ರೂ ಬೀಳ್ತಾರೆ. ಅದೇ ನಂಗೆ ತುಂಬಾ ಹೆದರಿಕೆ ಆಗ್ತಿದೆ ಕಣೆ. ಅರೆ ಪೆದ್ದು, ಇದಕ್ ಮುಂಚೆ ಅದು ಮನುಷ್ಯರ ಮನೆ ಆಗಿತ್ತು, ಅವ್ರು ಹೋಗ್ಬಿಟ್ರು. ಅದರಿಂದ ಅದು ಇವಾಗ ನಾಶ ಆಗ್ಬಿಟ್ಟಿದೆ. ಅದರಿಂದ ಆನೆಗಳಿಗೆ ಶಾರ್ಟ್ ಕಟ್ ಸಿಕ್ಕಿದೆ ಅಲ್ವಾ? ಆದ್ರೆ ಚಿಂಕಿ, ಇದ್ರಿಂದ ನಾವು ಸತ್ತೋಗ್ತೀವಿ. ಇದ್ರ ಬಗ್ಗೆ ನೀನು ನಿಮ್ಮ ರಾಜ ಹತ್ರ ಮಾತಾಡ್ಬೇಕು. ಸರಿ ಹೇಳ್ತಾ ಇದ್ಯಾ ಚಿಂಕಿ ನೀನು. ಪಿಂಟು ಈ ಸಮಸ್ಯೆನ ಇಲಿಗಳ ಮುಂದೆ ಇಡುತ್ತೆ. ಈ ವಿಷಯ ರಾಜನ ಹತ್ರ ಹೋಗಿ ಸೇರುತ್ತೆ. ರಾಜ ಈ ವಿಷಯನ ತುಂಬಾ ಸೀರಿಯಸ್ ಆಗಿ ತಗೋತಾನೆ. ತುಂಬಾ ಹೊತ್ತು ಯೋಚನೆ ಮಾಡಿ ಮಿಂಕು ಆನೆಗಳ ರಾಜನ ಎಲಿಫೆಂಟನ ಹೋಗಿ ಮೀಟ್ ಮಾಡಿ ಸಮಸ್ಯೆ ಬಗ್ಗೆ ಹೇಳ್ಬೇಕು ಅಂತ ಅನ್ಕೊಂಡ. ಮಾರನೇ ದಿನ ಮಿಂಕು ರಾಜ ಆನೆಗಳ ರಾಜ ಆದ ಎಲಿಫೆಂಟ್ ನ ಮೀಟ್ ಮಾಡಿ ಹೀಗನ್ನುತ್ತೆ. ನಾವು ಆ ಹಳೆ ಬಿದ್ದಿರೋ ಊರಲ್ಲಿರ್ತಾ ಇರೋದು, ಮತ್ತೆ ನೀವೆಲ್ಲ ಆಚೆಯಿಂದ ಹೋಗುವಾಗ ನೀರು ಕುಡಿಯೋಕೆ ನಿಮ್ಮ ಕಾಲಡಿಯಲ್ಲಿ ಬಿದ್ದು ನಮ್ಮವರು ತುಂಬಾ ಜನ ಸಾಯ್ತಾರೆ. ದಯವಿಟ್ಟು ನೀವು ನಿಮ್ಮ ದಾರಿಯನ್ನ ಬದಲಿಸಬಹುದಾ? ಆನೆಗಳ ರಾಜ ಸಡನ್ ಆಗಿ ನಗಕ್ ಶುರು ಮಾಡ್ತಾನೆ, ಮತ್ತೆ ಕೋಪಗೊಳ್ತಾನೆ. ಅವನು ಕೋಪದಿಂದ ಅಂತಾನೆ, ನಿನಗಿಷ್ಟು ಧೈರ್ಯನಾ? ನಮ್ಮ ದಾರಿನೇ ಬದಲಾಯಿಸಕ್ ಹೇಳ್ತಾ ಇದ್ಯಾ ನೀನು? ಇಲ್ಲ ಎಲಿಫೆಂಟ ಅವರೇ, ನಾನ್ ನಿಮಗೆ ಆದೇಶ ಕೊಡ್ತಾ ಇರೋದಲ್ಲ, ಕೇಳ್ತಾ ಇರೋದು. ಎಲಿಫೆಂಟ ಕೋಪದಿಂದ ಕಿರ್ಚ್ಕೊಂಡು ಹೀಗನ್ನುತ್ತೆ. ಸುಮ್ನಿರು, ಜಾಸ್ತಿ ಮಾತಾಡಿದ್ರೆ ಈಗ್ಲೇ ನನ್ನ ಕಾಲಡಿಗಾಕಿ ಹೊಸ್ಕಿ ಹಾಕ್ತೀನಿ. ಈಗ ನಮಗೇನು ಇಷ್ಟು ಹಾಳು ದಿನ ಬಂದಿಲ್ಲ, ಅದು ಕೂಡ ಇಲಿಗಳಿಗೋಸ್ಕರ ನಮ್ಮ ದಾರಿ ಬದಲಾಯಿಸಕ್ಕೆ. ಹೋಗಿಲ್ಲಿಂದ, ಮತ್ತೆ ಇಲ್ಲಿಗೆ ಬರ್ಲೇಬೇಡ. ಮಿಂಕು ಅಲ್ಲಿಂದ ಬಂದ್ಬಿಡುತ್ತೆ. ಆದ್ರೆ ಮಿಂಟುಗೆ ಎಲಿಫೆಂಟನ ಅಹಂಕಾರ ಸ್ವಲ್ಪನೂ ಇಷ್ಟ ಆಗಿಲ್ಲ. ಆನೆಗಳು ಅದರ ದಾರಿಯನ್ನು ಬದಲಾಯಿಸ್ಕೊಂಡಿಲ್ಲ. ಮಿಂಕು ಅವರ ಇಲಿಗಳನ್ನು ಕರೆಯುತ್ತೆ. ನನ್ನ ಕ್ಷಮಿಸ್ಬಿಡಿ, ಎಲಿಫೆಂಟೋ ಹತ್ರ ನಾನು ಮಾತಾಡ್ದೆ, ಆದ್ರೆ ಅವನು ನನ್ನ ಮಾತು ಕೇಳೋಕೇನೆ ರೆಡಿ ಇಲ್ಲ ಕಣ್ರೋ. ಪರವಾಗಿಲ್ಲ, ನೀವು ನಮ್ಮ ರಾಜ ಅಲ್ವಾ, ನೀವ್ ಏನ್ ಹೇಳಿದ್ರು ಕೂಡ ನಾವು ಮಾಡ್ತೀವಿ. ನಾವಿಲ್ಲಿಂದ ಹೋಗೋದ್ ಬಿಟ್ಟು ಬೇರೆ ಯಾವುದೇ ದಾರಿ ಇಲ್ಲ. ಎಲ್ಲಾ ಇಲಿಗಳು ಅವರವರ ಮನೆಗಳನ್ನು ಬಿಟ್ಟು ತುಂಬಾ ಕಷ್ಟ ಪಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತವೆ. ಮತ್ತೆ ಸ್ವಲ್ಪ ದಿನದ ನಂತರ ಕಾಡಿಗೆ ದೊಡ್ಡ ಬೇಟೆಗಾರರು ಬರ್ತಾರೆ. ಅವರು ಅವ್ರ ಹತ್ರ ಇರುವ ಬಲೆಗಳನ್ನು ಉಪಯೋಗಿಸಿ ಎಲ್ಲಾ ಆನೆಗಳನ್ನು ಅವರು ಹಿಡ್ಕೊಂಡ್ಬಿಡ್ತಾರೆ. ಆನೆಗಳು ತುಂಬಾನೇ ಟ್ರೈ ಮಾಡ್ತವೆ, ಆದ್ರೆ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬೇಟೆಗಾರರ ಬಲೆಯಲ್ಲಿ ಆನೆಗಳ ರಾಜ ಆದ ಎಲಿಫೆಂಟಾ ಕೂಡ ಸಿಕ್ಕಾಕೊಂಡಿದ್ದಾನೆ. ಅವುಗಳು ಸಿಕ್ಕಾಕೊಂಡಿರೋ ಜಾಗದಲ್ಲಿ ಚಿಂಕು ಮರದ ಮೇಲೆ ಕುತ್ಕೊಂಡು ನೋಡ್ತಿತ್ತು. ಚಿಂಕು ಆರ್ಕೊಂಡ್ ಹೋಗಿ ಪಿಂಟು ಹತ್ರ ಹೋಗುತ್ತೆ, ಮತ್ತೆ ಈ ನಡೆದ ಎಲ್ಲಾ ವಿಷಯನೂ ಹೇಳುತ್ತೆ. ಆ ಸಮಯದಲ್ಲಿ ಇಲಿಗಳ ರಾಜ ಆದ ಮಿಂಕು ಕೂಡ ಇದ್ದ. ಚಿಂಕುನ ಮಾತ್ ಕೇಳಿ ಪಿಂಕು ಸಂತೋಷದಿಂದ ಹೀಗನ್ನುತ್ತೆ. ಒಳ್ಳೆ ವಿಷಯ ತಂದಿದ್ಯಾ ಪಿಂಕಿ ನೀನ್ ಇವತ್ತು. ಎಲಿಫೆಂಟ್ ನಮ್ಮ ರಾಜನ್ನ ಮರ್ಯಾದೆ ತೆಗ್ದಿದ್ದಾನೆ, ಅವನಿಗಾಗ್ಲೇ ಬೇಕಿತ್ತಿತ್ತು ಬಿಡು. ನಾನ್ ನಿಮ್ಮ ಹತ್ರ ಏನಕ್ ಬಂದೆ ಅಂತಂದ್ರೆ, ನೀನ್ ಹೋಗಿ ಅವ್ರಿಗೆ ಸಹಾಯ ಮಾಡಬಲ್ಲೆ ಅಂತ. ಯಾವ ರೀತಿ ಹೆಲ್ಪ್ ಮಾಡ್ಬೇಕು ಅವರಿಗೆ? ಚಿಂಕಿ, ಅವ್ರ ಹತ್ರ ನಾವು ಕೂಡ ಹೆಲ್ಪ್ ಕೇಳಕ್ ಹೋಗಿದ್ವಿ ಅಲ್ಲ, ಆಗ ಅವನು ನಮಗೆ ಹೆಲ್ಪ್ ಮಾಡದ್ನ. ಇನ್ನು ಅವನಿಗೆ ಏನ್ ಹೆಲ್ಪ್ ಮಾಡೋದ್ ನಾವು? ಪಿಂಟುವಿನ ಮಾತು ಇಲಿಗಳ ರಾಧ ಆದ ಮಿಂಕು ಕೇಳ್ತಿದ್ದ. ಅವ್ರಂತಾರೆ, ಹಾಗಲ್ಲ ಪಿಂಟು, ಹಾಗೆಲ್ಲ ಹೇಳ್ಬಾರ್ದು. ಅವರು ನಮಗೆ ಹೆಲ್ಪ್ ಮಾಡಿಲ್ಲ ಅಂದ್ರೆ ಏನಾಯ್ತು, ನಾವು ಅವನಿಗೆ ಹೆಲ್ಪ್ ಮಾಡಬಹುದಲ್ವಾ? ಏನ್ ಹೇಳ್ತಿದ್ದೀರಾ ನೀವು? ಯಾಕೆ ಹೀಗೆ ಮಾಡ್ತಿದ್ದೀರಾ? ಅವನಿಂದಾಗೇನೆ ನಾವು ನಮ್ ಮನೆ ಬಿಟ್ಟಿದ್ದಲ್ವಾ? ನಿಮ್ಮ ಮರ್ಯಾದೆನು ತೆಗ್ದಿದ್ದ ಅವನು. ಹೌದು ಪಿಂಟು, ನಂಗೆ ಗೊತ್ತು. ಆದ್ರೆ ನಾವು ದಯಾವಾನ್ರಾಗಿರ್ಬೇಕು, ಅವರಾಗೆ ಇರಬಾರ್ದು. ಮತ್ತೆ ಪಿಂಟು, ಈ ಕಾಡು ಎಲ್ಲರಿಗೂ ಸೇರಿದ್ದು, ನಮಗೆಲ್ಲರಿಗೂ. ಹಾಗಾಗಿ ನಾವು ಅವರಿಗೆ ಹೆಲ್ಪ್ ಮಾಡಲೇಬೇಕು. ನಮ್ಮವ್ರನ್ನೆಲ್ಲ ಒಟ್ಟಾಕು ನೀನೀಗ. ನಾವು ಆ ಆನೆಗಳನ್ನ ಕಾಪಾಡಬೇಕು, ಇಲ್ಲ ಅಂದ್ರೆ ಅವರನ್ನ ಸರ್ಕಸಿಗೆ ಕರ್ಕೊಂಡು ಹೋಗ್ತಾರೆ ಆ ಬೇಟೆಗಾರರು. ಮಿಂಕು ಅವರ ಇಲಿಗಳ ಗುಂಪನ್ನು ಕರೆಯುತ್ತೆ. ಅದು ಎಲಿಫೆಂಟಾ ಮತ್ತು ಅವರ ಗುಂಪತ್ರ ಹೋಗಿ ಸೇರುತ್ತೆ. ನೋಡ್ತಿದ್ದಂಗ್ಲೇ ಆ ಇಲಿಗಳು ಆ ಬಲೆಯನ್ನು ಅವರಗಳ ಹಳ್ಳಲ್ಲೇ ಕಿತ್ತಾಕ್ಬಿಡುತ್ತೆ. ಮತ್ತೆ ಆನೆಗಳು ಬೇಟೆಗಾರರಿಂದ ತಪ್ಪಿಸ್ಕೊಂಡು ಅಲ್ಲಿಂದ ಹೊರಡೋಗ್ತವೆ. ಎಲಿಫೆಂಟಾಗ ಅದ್ ಮಾಡಿರೋದು ತುಂಬಾ ದೊಡ್ಡ ತಪ್ಪು ಅಂತ ಅರ್ಥ ಆಗುತ್ತೆ. ಅದು ತುಂಬಾನೇ ಪಶ್ಚಾತ್ತಾಪ ಪಡ್ತಾ ಮಿಂಕು ಹತ್ರ ಈಗ ಅನ್ನುತ್ತೆ. ನನ್ನ ಕ್ಷಮಿಸ್ಬಿಡು ಮಿಂಕು, ನೀನು ಸಣ್ಣವ ಅಂತ ನಿಂಗೆ ಜೋಕ್ ಮಾಡ್ದೆ ನಾನು. ಆದ್ರೆ ನೀನು ನನ್ನನ್ನ ಕಾಪಾಡ್ಬಿಟ್ಟೆ.
ನಂಗೀಗ ಗೊತ್ತಾಗಿದೆ, ನಾವೆಷ್ಟೇ ದೊಡ್ಡವರಾದ್ರೂ ಕೂಡ ನಮ್ಮ ಮೌಲ್ಯ ಮತ್ತೆ ನಮ್ಮ ಗುಣಗಳು ನಮ್ಮಲ್ಲಿರ್ಬೇಕು. ನಾವು ದಯೆಯನ್ನು ಹೊಂದಿರ್ಬೇಕು ಕಣೋ, ಮತ್ತೆ ಎಲ್ಲರಿಗೂ ಕೂಡ ಸಹಾಯವನ್ನ ಮಾಡಬೇಕು. ನಿನಗೆ ತುಂಬಾ ಧನ್ಯವಾದಗಳು. ನಿನ್ನಿಂದ ನಮಗೆ ಒಂದು ಪಾಠ ಕಲ್ತಿದ್ದೇವೆ. ನಾವು ದಯೆಯನ್ನ ಹೊಂದಿರಬೇಕು, ಆಗ ನಮ್ಮ ಕಾಡು ಒಳ್ಳೇದಾಗಿರುತ್ತೆ. ಈ ಘಟನೆ ನಂತರ ಮಿಂಕು ಮತ್ತೆ ಎಲಿಫೆಂಟ ತುಂಬಾ ಬೆಸ್ಟ್ ಫ್ರೆಂಡ್ಸ್ ಆಗ್ಬಿಡ್ತಾವೆ.